ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದ್ದಾರೆ. ಸರ್, ಇವತ್ತು ಪರಿಷತ್ ಮತದಾನ ನಡೀತಾ ಇದೆ. ಬಿಜೆಪಿಯ ತಂತ್ರಗಾರಿಕೆ ಏನು ಸರ್? ಬಿಜೆಪಿ ನಮ್ಮ ಎರಡೂ ಅಭ್ಯರ್ಥಿಗಳು ಮಾನ್ಯ ರಘು ಕೌಟಿಲ್ಯ ಅವರು ಹಾಗೂ ಲಿಂಗರಾಜ್ ಪಾಟೀಲ್ರವರು ಅವ್ರು ಗೆಲ್ಲೋದಕ್ಕೆ ಏನು ತಂತ್ರಗಾರಿಕೆ ಮಾಡಬೇಕು ನಾವು ಮಾಡಿದ್ದೇವೆ. ಇಬ್ಬರು ಕೂಡ ಕಂಫರ್ಟಬಲ್ ಆಗಿ ಗೆಲ್ತಾರೆ. ಬಿಜೆಪಿ ಗೆಲುವಿಗೆ ಏನು ಸಮಸ್ಯೆ ಇಲ್ಲ. ಆದರೆ ನಿಮ್ಮ ಮೈತ್ರಿಕೂಟದ ಮಿತ್ರರಾಗಿರ್ತಕ್ಕಂಥ JDS 5ನೇ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ತಂತ್ರಗಾರಿಕೆ ಮಾಡಿದ್ದಾರೆ ಗೆಲುವಿಗೆ? ಮಾನ್ಯ HD ಕುಮಾರಸ್ವಾಮಿ ಅವರು ಅವರ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಬೇಕೋ ಸ್ಟ್ರಾಟಜಿ ಮಾಡಿದ್ದಾರೆ. ಬಿಜೆಪಿಯಿಂದ ನಮ್ಮಲ್ಲಿದ್ದಂಥ ಹೆಚ್ಚುವರಿ ಮತಗಳನ್ನು ಮತ್ತು ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ನಾವು JDS ಪಕ್ಷಕ್ಕೆ ಅಭ್ಯರ್ಥಿಗೆ ನೀಡಿದ್ದೇವೆ. JDS ಪಕ್ಷದಲ್ಲಿ ಒಂದು ಚರ್ಚೆ ಆಗುತ್ತೆ. GT ದೇವೇಗೌಡರು ಏಕಾಂಗಿಯಾಗಿ ಬಂದು ಮತದಾನ ಮಾಡಿದ್ದಾರೆ. ಅವ್ರ ಮತದಾನದ ಮೇಲೆ ಸಾಕಷ್ಟು ಸಂಶಯ ಇದೆ ಅಂತ. GT ದೇವೇಗೌಡರಾಗಲಿ ಅಥವಾ ಬೇರೆಯವರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ, ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ಎರಡು ಅಭ್ಯರ್ಥಿ ಮತ್ತು JDS ಅಭ್ಯರ್ಥಿನೂ ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದು ಸಹ ಅವರೊಂದು ಪತ್ರವನ್ನು ಬರೀತಾರೆ. ನಾನು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದು ಸಹ ನನ್ನ ಮತ ಬಿಜೆಪಿ ಪರನೇ. ಇದನ್ನು ಒಬ್ಬ ರಾಜ್ಯಾಧ್ಯಕ್ಷರಾಗಿ ನೀವು ಯಾವ ರೀತಿ ಕಾಣ್ತೀರಿ? ಯತ್ನಾಳ್ ಅವರ ಪತ್ರವನ್ನು ನಾನು ನೋಡಿದ್ದೇನೆ. ನಾನು ಯತ್ನಾಳ್ ಅವ್ರ ಬಗ್ಗೆ ಆಗಲಿ ಅವ್ರು ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ಆಗಲಿ ನಾನು ಬಹಿರಂಗವಾಗಿ ಏನೂ ಕೂಡ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಿಜೆಪಿ ಮತದಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಸಂತೋಷ ಅಂದೆ, ಅದರಲ್ಲೇನಿದೆ ಸಂತೋಷ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಇದಿಷ್ಟು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.